ಜೈನ್ ದೋಸ್ತ್ ಹೆಂಗಿದ್ದೀರಿ? ಆಗ ಎಸ್ ಎಸ್ ಸಿ ಜಿ ಡಿ ಈಗ ಫಿಸಿಕಲ್ ಡೇಟ್ ಬಂದದ. ಎಲ್ಲರೂ ಆ್ಯಕ್ಚುಲಿ ಪ್ರಾಕ್ಟೀಸ್ ಮಾಡಿರ್ತೀರಿ. ಯಾವುದು ಟೈಮ್ 28 ನಿಮಿಷ ಬಂದದ. ನಾನು ಲಾಸ್ಟ್ ವಿಡಿಯೋಲ್ಲಿ ಹೇಳೀನಿ, ಅದು ಸ್ವಲ್ಪ ಫಾಲೋ ಮಾಡಿದ್ರೆ ಅದು ನೀವು 24 ನಿಮಿಷದಲ್ಲಿ ಪಾಸ್ ಆರಾಮಾಗಿ ಆಗ್ತೀರ. ಇನ್ನೊಂದು ವಿಷಯ, ನಮ್ಮ ದೋಸ್ತರು ಕಮೆಂಟ್ ಮಾಡಿದ್ರು, ಅವರು ಸ್ವಲ್ಪ ಮೆಡಿಕಲ್ ಬಗ್ಗೆ ಹೇಳಿ ಸರ್ ಅಂತ. ಮೆಡಿಕಲ್ ನೋಡ್ರಿ, ಮೆಡಿಕಲ್ದಾಗ ಇಂಡಿಯನ್ ಆರ್ಮಿ ಮೆಡಿಕಲ್ ಮತ್ತು ಇದು ಎಸ್ ಎಸ್ ಸಿ ಜಿ ಡಿ ಮೆಡಿಕಲಲ್ಲಿ ಭಾಳ ಡಿಫ್ರೆಂಟ್ ಇದೆ. ಇಂಡಿಯನ್ ಆರ್ಮಿಯಲ್ಲಿ ಜಾಸ್ತಿ ಫಿಸಿಕಲ್ ಹೆಚ್ಚು ಫಿಸಿಕಲ್ಗೆ ಭಾಳ ಇದು ಇರ್ತದೆ. ಮತ್ತು ಮೆಡಿಕಲ್ ಅಷ್ಟೇನು ಇರಲಾರ್ದು ಒಂದು 2, 3, 4 ಅಷ್ಟು ನೋಡ್ತಾರೆ. ಈ ಮೆಡಿಕಲ್ ಇದರ ಎಸ್ ಎಸ್ ಸಿ ಜಿ ಡಿಯಲ್ಲಿ 24 ಪಾಯಿಂಟ್ಗಿಂತ ಹೆಚ್ಚಿಗೆ ನೋಡ್ತಾರೆ. ಅದರಲ್ಲಿ ಮೇನ್ ಪಾಯಿಂಟ್ಗಳು ಬರೋದಂತಂದ್ರೆ, ಫಸ್ಟ್ ನಮ್ಮ ಕಣ್ಣುಗಳು ನೋಡ್ತಾರೆ. ಫಸ್ಟ್ ಇದು ಭಾಳ ಇಂಪಾರ್ಟೆಂಟ್. ಈಗ ನೀವು ಎದ್ರಾಗ ಫೇಲ್ ಆದ್ರೂ ಅದರೊಳಗೆ ಯಾವ್ದು ಕಡಿಮೆ ಇದ್ರೂ ಅವ್ರು ಮ್ಯಾನೇಜ್ ಮಾಡ್ತಾರೆ. ಕಣ್ಣಲ್ಲಿ ರೈಟ್ ಐ 6/6 ಇರಬೇಕು, ಲೆಫ್ಟನ್ನು 6/6 ಇರಲೇಬೇಕು. ಇದು 6/6 ಇದು 6/9 ಇತ್ತಂತಾರೆ ನಿಮ್ಗೆ ಅದು ಎಕ್ಸೆಪ್ಟ್ ಮಾಡಲ್ಲ. ಡಿಪೆಂಡ್ ಆನ್ ಡಾಕ್ಟರ್ ಇರ್ತಾನೆ. ಡಾಕ್ಟರ್ ಮಾಡಿದ್ರು ಮಾಡ್ಬೋದು, ಇದ್ರೂ ಇಲ್ಲ. ಬಟ್ ಬೇಕಾಗಿರೋದು 6/6 ಎರಡು. ಇದು ಕಣ್ಣುಗಳು ಇದು. ಆಮೇಲೆ ಹಲ್ಲುಗಳು ಎಲ್ಲ ಟೋಟಲಿ ಮೂತಲ್ಲಿ ಇರ್ತಾವಲ್ಲ, ಅದರಲ್ಲಿ ಒಂದು 2 ಹಲ್ಲು ಇಲ್ಲ ಅಂತಂದ್ರೂ ಈ ಒಳಗಡೆ ಈ ಕಡೆ ಎಲ್ಲೂ ಇರಲಿಲ್ಲ ಅಂದ್ರೂ ಪರವಾಗಿಲ್ಲ, ಫ್ರಂಟಲ್ಲಿ ಇರಲೇಬೇಕು. ಒಂದು ವೇಳೆ ಏನಾದರೂ ನಿಮಗೆ ಆ ಥರ ಅನ್ನಿಸ್ತಾ ಇದೆ, ಸ್ವಲ್ಪ ನನ್ನ ಹಲ್ಲುಗಳು ಕರೆಕ್ಟ್ ಇಲ್ಲ, ಹಿಂಗೆ ಡೌಟ್ ಇದೆ ನಿಮ್ಮಂತಂದರೆ ನೀವು ಡೆಂಟಲ್ ಹಾಸ್ಪಿಟಲಲ್ಲಿ ಹೋಗಿ ರಿಪೇರ್ ಮಾಡಿಸ್ಕೋಬೋದು. ಅವ್ರಿಗೆ ಒಂದು ಕ್ಯಾಪ್ ಇರುತ್ತೆ, ಕ್ಯಾಪ್ನೂ ಆಗ್ಬೋದು, ಆಯಿತಾ. ಇದು ಹಲ್ಲದಾಯಿತು. ಆಮೇಲೆ ಕಿವಿಯಲ್ಲಿ ಒಳಗೆ ಪರ್ದೆ ಇರುತ್ತಲ್ಲ, ಆ ಕಿವಿ ಪರ್ದೆ ಡ್ಯಾಮೇಜ್ ಆಗಿರಬಾರ್ದು. ಒಂದು ವೇಳೆ ಸ್ವಲ್ಪನೂ ನಿಮಗೆ ಏನಾದರೂ ಅದು ಕಿವಿ ಸೋರುತ್ತಲ್ಲ, ಆ ಕಿವಿ ಸೋರೋ ಅಂಥದ್ದು ಏನಾದರೂ ಮೊದಲೇ ಆಗಿದ್ದರೆ, ಅದು ಆಗ್ತಿದ್ರೆ ನೀವು ಹಾಸ್ಪಿಟಲಲ್ಲಿ ಹೋಗಿ ಅವರೊಂದು ಡ್ರಾಪ್ಸ್ ಕೊಡ್ತಾರೆ. ನೀವು ಡ್ರಾಪ್ಸ್ ಅಂದರೆ ಅವರು ಇಮಿಡಿಯೇಟ್ ಡ್ರಾಪ್ಸ್ ಇರ್ತೈತದು. ಒಂದು ಈಗ ನೀವು 1 ಡೇಸ್ 2 ಡೇಸ್ ಬಿಫೋರಿಂದನೂ ಯೂಸ್ ಮಾಡ್ತಿದ್ರೆ ಅದು ಕವರ್ ಆಗ್ತದದು ಮೆಡಿಕಲ್ ಜಸ್ಟ್ ಪಾಸ್ ಆಗೋಕ್ಕೆ. ಆಮೇಲೆ ನೀವು ಏನಾದರೂ ನಿಮ್ಮದು ಮೆಡಿಕಲ್ ಕ್ಲಿಯರ್ ತಂದ್ರೆ ಆಮೇಲೆ ಆಪ್ರೇಷನ್ ಮಾಡಿ ಟ್ರೈನಿಂಗ್ ಹೋಗ್ಬೋದು. ಈ ಥರನೂ ಇರ್ತೈತಿ. ಬಟ್ ನೀವು ಒಂದು ಸತಿ ಹಾಸ್ಪಿಟಲ್ ಹೋಗಲೇಬೇಕು ಕಿವಿಗೋಸ್ಕರ, ಆಯಿತಾ. ಆಮೇಲೆ ನಿಮ್ಮ ಬೋನ್ಗಳೆಲ್ಲ ಎಲ್ಲೂ ಫ್ರ್ಯಾಕ್ಚರ್ ಆಗಿರಬಾರ್ದು. ಒಂದು ವೇಳೆ ಫ್ರ್ಯಾಕ್ಚರ್ ಆಗಿದ್ರೂ ಚಿಕ್ಕ ವಯಸ್ಸಲ್ಲಿ ಫ್ರ್ಯಾಕ್ಚರ್ ಆಗಿದ್ರೂ ಈಗ ಅಲ್ಲಿ ಮೆಡಿಕಲಲ್ಲಿ ಹೋದಾಗ ನೀವು ಫ್ರ್ಯಾಕ್ಚರ್ ಆಗಿದೆ ಅಂತ ಹೇಳಬಾರ್ದು. ಅವರು ಸ್ವಲ್ಪ ಏನಾದರೂ ಹಿಂಗೆ ಅಂದರೆ ಡೌಟ್ ಬರೋ ಥರ ಏನಾದರೂ ಇದ್ದರೆ, ಸರ್ ಇಲ್ಲ ನಾನು ಹಿಂಗೆ ಇದ್ದೀನಿ, ನಾರ್ಮಲ್ ಆಗಿದ್ದೀನಿ ಅಂತ ಅವ್ರು ಕೇಳಿದ್ರೆ ಈ ಥರ ನಾರ್ಮಲ್ ಅಂತ ಹೇಳ್ಬೋದು. ಬಟ್ ಫ್ರ್ಯಾಕ್ಚರ್ ಆಗಿದೆ ಅಂತ ಹೇಳಿದ್ರೆ ನೀವು ಅಲ್ಲಿಂದಲೇ ನೀವು ರಿಟರ್ನ್ ಮಾಡಿಬಿಡ್ತಾರೆ, ಆಯಿತಾ. ಇದು ಒಂದು. ನೆಕ್ಸ್ಟ್, ನಮಗೆ ಬಾಡಿ ಮೇಲೆ ಎಲ್ಲೂ ಟ್ಯಾಟೂ ಅಂತ ಅನ್ನೋದು, ಟ್ಯಾಟೂ ಭಾಳ ಇಂಪಾರ್ಟೆಂಟ್ ನೋಡಿರಿ. ಇದೂ ಟ್ಯಾಟೂ ಅಲ್ಲಿ ಒಂದು ಸ್ಪೆಲ್ಲಿಂಗ್ನೂ ಇರಬಾರ್ದು. ಟ್ಯಾಟೂ ಒಂದು ವೇಳೆ ಇದ್ದರೆ ಅದನ್ನು ಸ್ವಲ್ಪ ಸುಟ್ಟಿ ಅದು ಕ್ಲೀನ್ ಮಾಡಿ ಮತ್ತು ಅಲ್ಲಿ ಹೋಗಿ ಏನಾಗಿದೆ ಅಂತ ಕೇಳಿದ್ರೆ, ಏನಿಲ್ಲ ಸ್ವಲ್ಪ ನಾನು ಬ್ಯಾಚುಲರ್ಸು ಈಗ ಅಡುಗೆ ಮಾಡುವಾಗ ಸ್ವಲ್ಪ ಸುಟ್ಬಿಟ್ಟಿದೆ, ಅದು ಈಗ ಅದು ಸುಟ್ಬಿಟ್ಟಿತ್ತು ಸರ್ ಅಂತ ಹೇಳ್ಬೋದು. ಈ ಥರ ಮ್ಯಾನೇಜ್ ಮಾಡ್ಬಾರ್ದು. ಬಟ್ ಒಂದು ಸ್ಪೆಲ್ಲಿಂಗ್ ನೀವು ಟ್ಯಾಟೂನು ತೊಗೊಂಡು ಹೋದ್ರೆ ಅಂತಂದ್ರೆ ನೀವು ಅಲ್ಲಿಂದಲೇ ನಿಮ್ಗೆ ಹೊರಗೆ ಆಗಿಬಿಡ್ತಾರೆ, ಆಯಿತಾ. ಇದೊಂದು. ಇನ್ನೊಂದು ಮಾತು, ನೋಕ್ನೀಸ್ನೂ ಭಾಳ ಪ್ರಾಬ್ಲಮ್ ಇದೆ ಎಲ್ರದ್ದು. ಇಂಡಿಯನ್ ಆರ್ಮಿದಾಗಲಿ, ಇದು ಎಸ್ ಎಸ್ ಸಿ ಜಿ ಡಿದಾಗಲಿ, ಈ ಥರ ಡಿಫೆನ್ಸಲ್ಲಿ ಬರಲು ನೋಕ್ನಿನೂ ಭಾಳ ನೋಡ್ತಾರೆ. ಆ ನೋಕ್ನಿದು ಅದು ಪ್ರಾಬ್ಲಮ್ ದೂರ ಮಾಡ್ಬೇಕಂತಂದ್ರೆ, ಕಾಲು ಇಡ್ತೀವಲ್ಲ ನಾವು, ಕಾಲು ಇಡುವಾಗ ಹಿಂಗೆ ಹಿಂದಕ್ಕೆ ಮಾಡಬೇಕು. ಎಕ್ಸಾಕ್ಟ್ ಸಾವಧಾನಲ್ಲಿ ನಿಂತುವಾಗ ಟಚ್ ಆಗ್ತಿರಲ್ಲ, ಸಾವಧಾನಲ್ಲಿ ನಿಂತ್ಬಿಟ್ಟು ಕಾಲನ್ನು ಕೆಳಗಡೆ ಎಳಿಬೇಕು. ಅಂದರೆ ಈ ಥರ ಫೋಲ್ಡ್. ಅದನ್ನು ನಾನು ನೆಕ್ಸ್ಟ್ ವಿಡಿಯೋಲ್ಲಿ ನಾನು ಹೇಳ್ತೀನಂತ. ಈಗ ಪ್ಲೇಸ್ ಅಲ್ಲಿ ಸರಿ ಇಲ್ಲ, ನಾನು ನೆಕ್ಸ್ಟ್ ಟೈಮಾಗಿ ನೀವು ಪ್ರಾಪರಾಗಿ ಅದನ್ನು ತೋರಿಸ್ತೀನಿ ಅದ್ರ ಬಗ್ಗೆಯೂ. ಮತ್ತು ನೆಕ್ಸ್ಟ್ ಬಂತು ಟೆಸ್ಟಿಸು ಮತ್ತು ಪೆನೀಸು ಮತ್ತು ಪೈಲ್ಸು. ಇವು ಪರ್ಸ್ನಲ್ ಪಾರ್ಟ್ಸಲ್ಲಿ ಇವನು ಭಾಳ ಇಂಪಾರ್ಟೆಂಟ್ ಆಗಿರ್ತೈತಿ. ನಿಮಗೆ ಒಳಗಡೆ ಎಲ್ಲ ಟೋಟಲಿ ನಾವು ತಾಯೋಟಲ್ಲಿ ಹೆಂಗೆ ಇಟ್ಟಿರ್ತೀವಿ ಆ ಥರ ನಮಗೆ ಬಟ್ಟೆ ಎಲ್ಲ ಬಿಚ್ಚು ಆ ಥರ ನೋಡ್ತಾರೆ ಅವರು. ಟೋಟಲಿ ನೋಡ್ತಾರೆ. ಇದು ಎಲ್ರಿಗೂ ಅಷ್ಟೇ ನೋಡ್ತಾರೆ. ಟೆಸ್ಟಿಸಲ್ಲಿ ನಿಮಗೆ ಒಂದು ವೇಳೆ ಒಂದು ಅಪ್ ಡೌನ್ ಅಂತ ಇದ್ದರೆ ಒಂದು ವೇಳೆ ನೀರು ಬರ್ತಾಯಿದ್ರೆ ಒಂದು ಸತಿ ಡಾಕ್ಟ್ರಿಗೆ ನೀವು ತೋರಿಸಲೇಬೇಕು. ಇನ್ನೊಂದು ಮಾತು, ನಿಮಗೆ ಇಲ್ಲಾಂದರೆ ನಿಮಗೆ ಸ್ವಲ್ಪ ಜಾಸ್ತಿನೇ ಡೌಟ್ ಅನ್ನಿಸ್ತಾ ಇದೆ ಅಂತಂದರೆ, ಹೊಟ್ಟೆಯನ್ನು ನಾವು ಟೆಸ್ಟ್ ಮಾಡುವಾಗ ಹೊಟ್ಟೆಯನ್ನು ಒಳಗೆ ಎಳಿಬೇಕು. ಹೊಟ್ಟೆಯನ್ನು ನೀವು ಒಂದು ಸತಿ ಪ್ರಾಕ್ಟೀಸ್ ಮಾಡಿ ರೂಮಲ್ಲಿದ್ದಾಗ. ಒಂದು ವೇಳೆ ಅಪ್ ಡೌನ್ ಇತ್ತಂದರೆ ಹೊಟ್ಟೆಯನ್ನು ಒಳಗೆ ಎಳೆದು ಆ ಥರ ಒಂದು 5 ಸೆಕೆಂಡ್ ಹೊಟ್ಟೆಯನ್ನು ಹೋಲ್ಡ್ ಮಾಡಿ ಒಂದು ಸತಿ ನೋಡಿ, ಅದು ಲೆವೆಲ್ ಆಗಿರುತ್ತೆ. ಇದು ಒಂದು ಟೆಕ್ನಿಕು. ಇನ್ನೊಂದು ಪೆನ್ನೀಸ್.
ಆ ಪೆನ್ನಿಸ್ ಮೇಲೆ ಸ್ಕಿನ್ ಇರುತ್ತಲ್ಲ, ಆ ಸ್ಕಿನ್ನು ಮೂಮೆಂಟ್ ಆಗಬೇಕು. ಇದು ಭಾಳ ಇಂಪಾರ್ಟೆಂಟ್ ನೋಡ್ತಾರೆ. ಅದು ಒಂದು. ಇನ್ನೊಂದು ನಮಗೆ ಏನಂತಾರೆ ಇಂಗ್ಲೀಷಲ್ಲಿ ಗೊತ್ತಿಲ್ಲ ನನಗೆ. ಆ ಪೆನ್ನಿಸಲ್ಲಿ ನಾವು ಯೂರಿನ್ ಪಾಸ್ ಆಗುತ್ತಲ್ಲ, ಆ ಅಂದರೆ ಪಾಸ್ ಆಗೋ ಹೋಲಲ್ಲಿ ಒಂದೇ ಹೋಲ್ ಇರ್ಬೇಕು ಬ್ರೋ. ಕೆಲವರಿಗೆ ಎರಡೆರಡು ಹೋಲ್ ಇರ್ತೈತೆ. ಅದು ಅವ್ರದ್ದು ಹುಟ್ಟಿಂದನೂ ಇರ್ತೈತೆ, ಅದು ನೇಚರ್ದು ಅವ್ರದ್ದು ಏನೋ ಗೊತ್ತಿಲ್ಲ. ಬಟ್ ಅದು ಈ ಥರ ಇದ್ದು ಒಂದೇ ಇರಬೇಕು, ಇದೊಂದು ಕೇಳ್ತಾರೆ. ಇನ್ನೊಂದು ನಮಗೆ ಪೈಲ್ಸ್ ಆಗಿದ್ದಿದ್ರೆ ಒಂದು ವೇಳೆ ನೀವು ಈ ಥರ ನಿಮಗೆ ಜಾಸ್ತಿ ಆಗ್ತಿದ್ರೆ ನೀವು ಒಂದು ಮೆಡಿಕಲಿಂದ ಒಂದು 1 ವೀಕ್ ಮುಂದೆ ಒಂದು ದಿವಸ ಹಾಟ್ನೆಸ್ ಬಿರಿಯಾನಿ ಆಗಲಿ, ಮೊಟ್ಟೆ ಆಗಲಿ, ಚಿಕನ್ ಆಗಲಿ, ಮಸಾಲೆದಾರ ಆಗಲಿ ಈ ಥರ ತಿನ್ಬೇಡ್ರಿ ಆಯಿತಾ. ಮತ್ತು ಇದನ್ನು ಭಾಳ ನೋಡ್ತಾರೆ ಅದನ್ನು. ಮತ್ತು ನೀವು ನಿಮ್ಮ ಥರ ಒಂದು ಡಿಸಿಪ್ಲಿನ್ ಆಗಲಿ, ಒಂದು ಕ್ಲೀನ್ ಮೇಂಟೈನ್ ಮಾಡಿ, ಮತ್ತು ಎಲ್ಲ ಹೇರ್ ಕ್ಲೀನ್ ಮಾಡಿಬಿಟ್ಟು, ಇದನ್ನು ಭಾಳ ಇಂಪಾರ್ಟೆಂಟ್, ಓಪನ್ ಆಗಿ ಹೇಳ್ತಾಯಿದ್ದೀನಿ ಆಯಿತಾ. ಹೇರ್ ಕ್ಲೀನ್ ಮಾಡಿ ಹೋಗಿ ಆಯಿತಾ. ಮತ್ತು ಯೂರಿನ್ ಟೆಸ್ಟ್ ಇವಂತೂ ನಾರ್ಮಲ್ ಇದ್ದಿದ್ದೇ ಇರ್ತದೆ. ಇದ್ರ ಮೇಲೆ ಭಾಳ ಗಮನ ಕೊಡಿ ಆಯಿತಾ. ಮತ್ತು ಫಿಸಿಕಲ್ ಬಗ್ಗೆ ನೀವು ಭಾಳ ಫೋಕಸ್ ಮಾಡಿರಿ ಬ್ರದರ್. ಈಗ ನೀವು ಎಷ್ಟೇ ಟೈಮ್ ಬಂದ್ರೂ ಪರವಾಗಿಲ್ಲ. ನೀವು ಈಗ ಎಷ್ಟು ಕಷ್ಟಪಟ್ಟಿರ್ತೀರ, ಇಲ್ಲಿವರೆಗೂ ಬಂದಿರ್ತೀರ, ಮುಂದೆ ಕಾಂಪಿಟೇಷನ್ ಎಷ್ಟು ಹೈ ಆಗ್ತಾಯಿದೆ ದಿನಕ್ಕೆ, ಹೌದಲ್ಲ. ಅದಕ್ಕೆ ನೀವು ಇದ್ರ ಬಗ್ಗೆ ಭಾಳ ಸ್ವಲ್ಪ ಅರಿವು ಇಟ್ಕೊಡ್ರಿ. ಕೇರ್ಲೆಸ್ ತೊಗೋಬೇಡ್ರಿ. ಒಂದು 24 ನಿಮಿಷ ಕಷ್ಟಪಟ್ಟು ನೀವು ಓಡಿದ್ರಲ್ಲ, ಫಿಸಿಕಲ್ ಕ್ಲಿಯರ್ ಆಗ್ತದೆ ಆರಾಮಾಗಿ. ಆಮೇಲೆ ಮೆಡಿಕಲಲ್ಲಿ ಈ ಥರ ನಾನು ಹೇಳಿದ್ದನ್ನು ಇದು ಸ್ವಲ್ಪ ನೋಡ್ಕೊಳ್ಳಿ. ಕಣ್ಣು ಮತ್ತು ಹಲ್ಲು ಮತ್ತು ನಮಗೆ ಇಂಪಾರ್ಟೆಂಟಾಗಿ ಟ್ಯಾಟ್ಯೂ ಮತ್ತು ನೋಕ್ನಿ, ಇದು ಭಾಳ ಈ 4 ಪಾಯಿಂಟ್ಸಲ್ಲಿ ಹೆಚ್ಚು ಜನರಿಗೆ ಔಟ್ ಮಾಡೋದು, ಡಿಸಿಕ್ಷನ್ ಮಾಡೋದು, ಇದು ಭಾಳ ಇಂಪಾರ್ಟೆಂಟ. ಮತ್ತು ನೆಕ್ಸ್ಟ್ ಆಯಿತು, ನೀವು ಮೆಡಿಕಲಲ್ಲಿ ಹೋಗುವಾಗ, ಇನ್ನೊಂದು ಫಿಸಿಕಲಲ್ಲಿ ಹೋಗುವಾಗ ಶಾರ್ಟ್ ಇರಬೇಕು, ಒಂದು ಬನಿಯನ್ ಅಥವಾ ಟಿ ಶರ್ಟ್ ನಡಿತೈತಿ. VIP ಡ್ರೆಸ್ ಯಾವಾಗೂ ಹಾಕ್ಕೋಬೇಡ್ರಿ ನೀವು. ಫಿಸಿಕಲಲ್ಲಿ ಹೋದಾಗ ಅಥವಾ ಮೆಡಿಕಲಲ್ಲಿ ಹೋದಾಗ VIP ಡ್ರೆಸ್ ನಿಮ್ಗೆ ಓಪನ್ ಆಗಿ ಹೇಳ್ತೀನಿ, ಯಾರು ಹೇಳಲ್ಲ. ಈಗ ಒಂದು ವೇಳೆ ನೀವು ಬ್ರ್ಯಾಂಡೆಡ್ ಟಿ ಶರ್ಟ್ ಹಾಕೊಡ್ರಿ, ಟೆಕ್ನೋ ಸ್ಪೋರ್ಟ್ಸ್ ಆಗಲಿ, ಡಿಕಾತ್ಲೂನ್ ಆಗಲಿ, ಈ ಥರ ಪೂಮಾ ಆಗಲಿ, ಈ ಥರ ನೀವು ಹೈ ಪ್ರೊಫೈಲ್ ತೋರಿಸಿದ್ರಲ್ಲ ಅಲ್ಲಿ, ಇವನು ಭಾಳ ಹೈ ಪ್ರೊಫೈಲ್ ಮೇಂಟೈನ್ ಮಾಡ್ತಿದ್ದಾನೆ, ಇವನು ನೌಕರಿದು ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಈ ಥರನೂ ಇರ್ತೈತಿ ಆಯಿತಾ. ಮತ್ತು ನಿಮ್ಮ ಅಂಡರ್ವೇರ್ ಬ್ರದರ್ ಹೇಳ್ತಾಯಿದ್ದೀನಿ, ಅಂಡರ್ವೇರ್ನು ಹೈ ಕ್ವಾಲಿಟಿದು ಯೂಸ್ ಮಾಡಿಬಿಡ್ರಿ ಆಯಿತಾ. ಅಂದರೆ ಮೆಡಿಕಲಲ್ಲಿ ಫಿಸಿಕಲಲ್ಲಿ ಅವತ್ತಿನ ದಿವಸ ಯೂಸ್ ಮಾಡಿಬಿಡ್ರಿ, ನೀವು ಬೇಕಾಗಿದ್ದು ಮಾಡಿರಿ. ಆಮೇಲೆ ಮ್ಯಾಚೋ ಆಗಲಿ ಅಥವಾ ರೂಪ ಆಗಲಿ, ಈ ಥರ ಆಗಲಿ ನೀವು ಬ್ರ್ಯಾಂಡೆಡ್ ಯೂಸ್ ಮಾಡಬೇಡ್ರಿ. ನಾರ್ಮಲ್ ಅಂತ ಯೂಸ್ ಮಾಡಿಬಿಟ್ಟು ಅವ್ರ ಮೇಲೆ ಸಿಂಪಲ್ಲಾಗಿರ್ಬೇಕು ನೀವು ಅಷ್ಟೇ. ಸಿಂಪಲ್ಲಾಗಿ ಒಂದು ಹಳ್ಳಿ ಹುಡುಗ, ಒಂದು ನಿಮಗೆ ನೌಕರಿದ ಅವಶ್ಯಕತೆ ಇದೆ ಅಂತ ಅವ್ರಿಗೆ ಗೊತ್ತಾಗಬೇಕು, ಆ ಥರ ಫೀಲ್ ಆಗಬೇಕು. ಆ ಥರ ಫೀಲ್ ಮಾಡಿ ಅಂದರೆ ನೀವು ಆಯಿತಾ. ಇಷ್ಟ ನಾನು ಹೇಳ್ತೀನಿ. ಮತ್ತು ನಿಮಗೆ ಏನಾದರೂ ಡೌಟ್ ಇದ್ದರೆ ನಂಗೆ ಮತ್ತೆ ಕಮೆಂಟ್ ಮಾಡಿ. ನಂಗೆ ಕಮೆಂಟ್ ಮಾಡಲ್ಲ ಅಂದ್ಕೊಂಡಿದ್ದೆ, ಕಮೆಂಟ್ ಮಾಡ್ತಿದ್ದಾರೆ, ಪರವಾಗಿಲ್ಲ. ಈಗ ನಿಮಗೆ ಏನಾದರೂ ಡೌಟ್ ಇದ್ದರೆ ನಮ್ಗೆ ಕಮೆಂಟ್ ಮಾಡಿ, ನಾನು ಪಕ್ಕ ನಿಮಗೆ ವೀಡಿಯೋ ಮಾಡ್ತೀನಿ ಅಂತ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಓಕೆ, ಜೈ ಹಿಂದ್. ಆ್ಯಂಡ್ ನೆಕ್ಸ್ಟ್ ವೀಡಿಯೋ ನಿಮಗೆ ನಿಮ್ಮ ಹತ್ರ ಬರಬೇಕು ಅಂತಂದರೆ ಪಕ್ಕ ನಿಮ್ಮ ಸೆಲೆಕ್ಷನ್ ನಾನು ಮಾಡಿಸ್ತೀನಿ. ನಿಮಗೆ ಏನಾದರೂ ನಿಮಗೆ ಅನಿಸ್ತಾ ಇದೆ, ಡೌಟ್ ಇದೆಯಪ್ಪ ಅಂತಂದರೆ ನಾನು ಪಕ್ಕ ಅದನ್ನು ಕ್ಲಿಯರ್ ಮಾಡಿಸ್ತೀನಿ ಆಯಿತಾ. ನನ್ನ ಕಡೆಯಿಂದ ಆದಷ್ಟು ನಾನು ಎಲ್ಲ ನನಗೆ ಗೊತ್ತಿರೋ ಪ್ರಕಾರ, ನಾನು ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಎಲ್ಲ ಹೇಳ್ತೀನಿ ಆಯಿತಾ. ಓಕೆ, ಈಗ ನೆಕ್ಸ್ಟ್ ವೀಡಿಯೋ ನಿಮ್ಮ ಹತ್ರ ಬರಬೇಕಂತಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಬೇಕು ಚಾನಲ್ನ. ಓಕೆ ಬ್ರದರ್, ಜೈ ಹಿಂದ್. ಆ್ಯಂಡ್ ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗ್ತದೆ. ಓಕೆ, ಜೈ ಹಿಂದ್.